ನಮಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾಡಿದ್ರೆ ನಿಮ್ಗೆ ಬೂದಿನೇ ಸಿಗುತ್ತೆ, ಇಡಿಗೆ ಬೂದಿನೇ ಸಿಗುತ್ತೆ. ಆದ್ರೆ ಅವ್ರನ್ನ ತನಿಖೆ ಮಾಡಿದ್ರೆ ದೊಡ್ಡ ಹಗರಣ ಈ ದೇಶ, ಈ ಜಗತ್ತು ಕಂಡು ಕೇಳರಿಯದ ಬಿಗ್ಗೆಸ್ಟ್ ಇಕನಾಮಿಕಲ್ ಸ್ಕ್ಯಾಂಡಲ್ ಹೊರಗಡೆ ಬರ್ತಾ ಇದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇಡಿ ಎನ್ಕ್ವೈರಿ ಆಗಬೇಕು, ಸಿಬಿಐ ಎನ್ಕ್ವೈರಿ ಆಗಬೇಕು. ಪ್ರತಿಯೊಂದನ್ನು ಬಿಚ್ಚಿಡ್ತೀವಿ ನಾವು. ಏನು ನಾಯಕರು ಹೇಳ್ತಾ ಇದಾರಲ್ಲ, ಒಬ್ಬೊಬ್ಬರಾಗಿ ತನಿಖೆ ಮಾಡಬಾರ್ದು, ಧರ್ಮಕ್ಕೆ ಅಪಚಾರ. ಸತ್ತಂತವ್ರೆಲ್ಲರೂ ಕೂಡ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದಂತ ಹಿಂದೂಗಳೇ. ಕೇರಳ ಅಂತೂ ಬೈಕೊಳ್ತಾ ಇದಾರಲ್ಲ, ಕೇರಳದಲ್ಲಿ ಇರುವಂತಹ ಅನೇಕ ಹಿಂದೂ ಶ್ರದ್ಧಾಳುಗಳು ದೇವಸ್ಥಾನದ ಮೇಲೆ ಭಕ್ತಿ ಇಟ್ಟು ಬಂದಂತವರಿಗೆ ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ದಾರೆ. ಕೆಳಗಡೆ ಹೂತು ಹೋದಂತವ್ರು ಹಿಂದೂಗಳೇ. ಅದನ್ನ ಅರ್ಥ ಮಾಡ್ಕೋಬೇಕು. ಬಂದಾಗ ಒಬ್ಬೊಬ್ಬರ ಹೆಸರು ಎತ್ತಿ ಮಾತಾಡ್ತೀನಿ ನಾನು, ಈಗ ಮಾತಾಡಲ್ಲ. ಯಾವ್ಯಾವನು ಹೇಳಿದಾನಲ್ಲ, ಹಿಂದೂ ಮುಸ್ಲಿಮು ಮುಸಲ್ಮಾನು ಹೆಸರು ಎತ್ತಿ ಮಾತಾಡ್ತೀನಿ. ಒಬ್ಬೊಬ್ಬರದ್ದು ಹೆಸರು ಎತ್ತಿ ಮಾತಾಡ್ತೀನಿ. ಯಾವ್ಯಾವನು ಎಷ್ಟೆಷ್ಟು ದುಡ್ಡು ಇಟ್ಟಿದ್ದಾನೆ ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಹೆಸರು ಎತ್ತಿ ಮಾತಾಡ್ತೀನಿ ನಾನು. ಇವರೇ ಇದ್ದಿದ್ದು. ನಾವು ಅವಾಗಲೂ ಕೂಡ ಹೇಳಿದೀವಿ, ಪತ್ರವನ್ನು ಬರೆದಿದ್ದೀವಿ. ನಾನು ಸ್ವತಃ ಇಡಿ ಅಧಿಕಾರಿಗಳಿಗೆ ಮಾತಾಡಿ ಬಂದಿದ್ದೀನಿ, ದಯವಿಟ್ಟು ಇಡಿ ತನಿಖೆ ಆಗ್ಲಿ ಅಂತ. ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, ಏನು ಉಗಿದು ಕಳಿಸಿದಾರಲ್ಲ ಈ ನಕಲಿ ದೇವಮಾನ ಏಜೆಂಟ್ಗಳಿಗೆ, ಮಾಡಕ್ಕಾಗೋದಿಲ್ಲ ಅವ್ರ ಮೇಲೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇಡಿ ಸಲುವಾಗಿ ನಮ್ಮನ್ನು ಕರೆಸಬೇಕು. ಪ್ರತಿಯೊಂದು ದಾಖಲೆಗಳು ಯಾವ ರೀತಿ ಫ್ರಾಡ್ ಮಾಡಿದ್ದಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮಗಳನ್ನ ಗಾಳಿಗೆ ತೂರಿ ಬ್ಯಾಂಕ್ಗಳ ಜೊತೆಗೆ ಡೀಲಿಂಗ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಪ್ಪು ಹಣ 6 ಲಕ್ಷ ಬೇನಾಮಿ ಅಕೌಂಟ್ ಇಂದ ಬ್ಲ್ಯಾಕ್ ಮನಿ ಯಾವ ರೀತಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳ, ಅದರಲ್ಲಿ ರಾಜಕಾರಣಿಗಳ ದುಡ್ಡು ಇದೆ, ಕೆಲವೊಂದಿಷ್ಟು ಅಧಿಕಾರಿಗಳ ದುಡ್ಡು ಇದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಹಿರಿಯ ಜಡ್ಜಸ್ಗಳ ದುಡ್ಡು ಕೂಡ ಇದೆ. ಎಲ್ಲವೂ ಕೂಡ ಹೊರಗಡೆ ಬರಲಿ. ದಯವಿಟ್ಟು ಇಡಿ ರೇಡ್ ಮಾಡಿ ನಮ್ಮ ಮೇಲೆ. ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು ಬರ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ಲೈವ್ ಅಲ್ಲಿ ಬಹುಶಃ 10 ಗಂಟೆ 10 ನಿಮಿಷ ಆಗಿದೆ. ಏನೋ ಒಂದು ಹೇಳಬೇಕನ್ನಿಸ್ತು, ಹಿಂಗಾಗಿ ವಿದೌಟ್ ಪ್ರಯರ್ ಇಂಟಿಮೇಷನ್ ಲೈವ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಮನಸ್ಸಿಗೆ ಅಂದ ತಕ್ಷಣನೇ ಅದು ಏನೋ ಒಂದಿಷ್ಟು ಹಂಚ್ಕೋಬೇಕು ಅನಿಸಿದಾಗ ನಾನು ಆ ಥರ ಸಡನ್ ಆಗಿ ಬರ್ತೀನಿ.